ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 1 ಆಗಸ್ಟ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್, ಅದೇ ರೀತಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ IPO ನಾಳೆ ಶುರುವಾಗಲಿದೆ, ಅದರದ್ದು ಒಂದು ಸ್ವಲ್ಪ ನೋಡ್ಕೊಂಬರೋಣ ಏನಾಗಿದೆ ಅಂತ. ನಿಫ್ಟಿ 50 ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು 25,10.90 ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ. ಅಂದರೆ ಸುಮಾರು 59.75 ಪಾಯಿಂಟ್ಸ್ಗಳಿಗೆ ಇವತ್ತು ಏರಿಕೆ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 81,867.55 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಸುಮಾರು 126.20 ಪಾಯಿಂಟ್ಸ್ಗಳಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ನಿಫ್ಟಿ 50ಯ ಅತಿ ದೊಡ್ಡ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಏರಿಕೆ ಆಗಿರೋದು ಅಂತ ಹೇಳಿದ್ರೆ ಪವರ್ ಗ್ರಿಡ್ ಶೇರ್ಸ್ಗಳು, ಕೋಲ್ ಇಂಡಿಯಾ, ಹಾಗೆ ONGC, ಡಾಕ್ಟರ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಮಾರುತಿ ಸುಜುಕಿ ಇಂಡಿಯಾ ಫಿನಾನ್ಸ್ ಶೇರ್ಸ್ಗಳು, ಹಾಗೆ NTPC, ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಅಡಾನಿ ಎಂಟರ್ಪ್ರೈಸ್ ಶೇರ್ಸ್ಗಳು, HDFC ಬ್ಯಾಂಕ್, ಅಪೋಲೋ ಹಾಸ್ಪಿಟಲ್ಸ್, ಅಡಾನಿ ಪೋರ್ಟ್ಸ್, ನೆಸ್ಲೆ ಇಂಡಿಯಾ, ಭಾರತಿ ಏರ್ಟೆಲ್, ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಶೇರ್ಸ್ಗಳು, SBI ಲೈಫ್ ಇನ್ಶೂರೆನ್ಸ್, ಬಜಾಜ್ ಆಟೋ, JSW ಸ್ಟೀಲ್, ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂಡಾಲ್ಕೋ ಇಂಡಸ್ಟ್ರೀಸ್, ಹಾಗೆ ಆಕ್ಸಿಸ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ IPOಗಳು ಅಂತ ಹೇಳಿದ್ರೆ ಇವತ್ತು ಸುಮಾರು IPOಗಳು ಕ್ಲೋಸ್ ಆಗಿದೆ. ಲಾಜಿಸ್ಟಿಕ್ಸ್ ಒಂದು IPO ಇತ್ತು, SME. ಅದೇ ರೀತಿ E&C ಗ್ಲೋಬಲ್ ಲಿಮಿಟೆಡ್ದು ಒಂದಿತ್ತು, ಇದು ಕ್ಲೋಸ್ ಆಗಿದೆ. ರಾಜ್ಪುತಾನ ಇದು ಕ್ಲೋಸ್ ಆಯಿತು ಇವತ್ತು. ಅದೇ ರೀತಿ ಉತ್ಸವ್ CZ ಗೋಲ್ಡ್ ಜ್ಯುವೆಲ್ಸ್ ಲಿಮಿಟೆಡ್ ಇದು ನಾಳೆ ಕ್ಲೋಸ್ ಆಗುತ್ತೆ. ಇದು ಒಂದು ಜ್ಯುವೆಲ್ಲರ್ ರಿಲೇಟೆಡ್, ಇದು SME IPO. ಹಾಗೆ ಓಲಾ IPO ನಾಳೆ ಇದು ಓಪನ್ ಆಗಲಿದೆ. ನೀವೇನಾದ್ರು ಇದಕ್ಕೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಂಡೇಟ್ ಅಂತ ಬರುತ್ತೆ. ನಿಮ್ಮ ಅಕೌಂಟಲ್ಲಿ ಎಷ್ಟು ದುಡ್ಡು ಇರಬೇಕು, ಮಿನಿಮಮ್ ಎಷ್ಟು ಬೇಕು ಇದಕ್ಕೆ ಅಂತ ಹೇಳಿದ್ರೆ ಪ್ರೈಸ್ ರೇಂಜ್ ಬಂದು 72 ರೂಪಾಯಿಂದ 76 ರೂಪಾಯಿ ಆಗುತ್ತೆ. ಮಿನಿಮಮ್ ಇನ್ವೆಸ್ಟ್ಮೆಂಟ್ 14,040 ರೂಪಾಯಿ ಇದೆ. 2 ಲಕ್ಷ ತನಕ ರಿಟೇಲ್ ಇನ್ವೆಸ್ಟರ್ಸ್ ಇದಕ್ಕೆ ಇನ್ವೆಸ್ಟ್ ಮಾಡಬಹುದು. ನಾಳೆ ಓಪನ್ ಆಗುತ್ತೆ. ಸ್ವಲ್ಪ ಪ್ರಿಪ್ರೇಷನ್ ನಡೆಸಿರಬೇಕು ನೀವು ಮ್ಯಾಂಡೇಟ್ ಮಾಡೋದಕ್ಕೆ, ಅದಕ್ಕೆಲ್ಲ. ಅದೇ ರೀತಿ 6ನೇ ತಾರೀಕು ಆಗಸ್ಟ್ ಇದು ಕ್ಲೋಸ್ ಆಗುತ್ತೆ. 10 ಗಂಟೆಯಿಂದ 5 ಗಂಟೆ ಒಳಗಡೆ ಇದನ್ನು ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಅದೇ ರೀತಿ ಆಫರ್ ಎಂಡ್ ಆಗೋದು 6ನೇ ತಾರೀಕು ಎಂಡ್ ಆಗುತ್ತೆ. ಅಲಾಟ್ಮೆಂಟ್ ಫೈನಲೈಸೇಷನ್ ಆಗೋದು 7ನೇ ತಾರೀಕಿಗೆ ಗೊತ್ತಾಗುತ್ತೆ. ಅಲಾಟ್ ಆಗಲಿಲ್ಲ ಅಂತ ಹೇಳಿದ್ರೆ 8ನೇ ತಾರೀಕು ರೀಫಂಡ್ ಆಗಿಬಿಡುತ್ತೆ. ನಿಮ್ಮದು ಏನು ಮ್ಯಾಂಡೇಟ್ ದುಡ್ಡು ಹೋಲ್ಡ್ ಆಗಿರುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟು, ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಏನು ಲಿಂಕ್ ಆಗಿರುತ್ತೋ ಅದರಿಂದನೇ ಆಗೋದಿದು. ಅದೇ ರೀತಿ ಲೀಸ್ಟಿಂಗ್ ಆಗೋದು 9ನೇ ತಾರೀಕು ಲೀಸ್ಟಿಂಗ್ ಆಗುತ್ತೆ. ಅದೇ ರೀತಿ ನಿಮ್ಮ ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಆಗಿರೋದು ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಅದು UPI ಇತ್ತು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು. ಅದರಲ್ಲಿ ಕ್ಲೀನಾಗಿ ಸ್ವಲ್ಪ ನೋಡಿಕೊಂಡು ಮಾಡಬೇಕಿದು. ಯಾವ ಥರ ಅಪ್ಲೈ ಮಾಡೋದು ಅಂತ ಒಂದು ವಿಡಿಯೋ ಇದೆ, IPO ಟಾಟಾ ಟೆಕ್ನಾಲಜೀಸಿನ IPO ಬಂದಾಗ ಮಾಡಿದ್ದು ಈ ಚಾನಲಲ್ಲಿದೆ, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.